ದೇವರ ದೇವ ದೇವರು. ಎಲ್ಲಮ್ಮ ದೇವರು ಅಂತ ನೀವು ಹೇಳ್ತಿರಲ್ಲ, ಎಲ್ಲಮ್ಮನ ಗಂಡನ ಹೆಸರೇನು? ನಿಮ್ಮೂರಾಗಿರೋರು ಎಲ್ಲಮ್ಮ ಸೌದತ್ತಿ ಅಲ್ಲಮ್ಮ. ಎಲ್ಲಮ್ಮನ ಗಂಡನ ಹೆಸರು ಜಮದಗ್ನಿ. ಆ ಜಮದಗ್ನಿ ಒಂದು ಸಾರಿ ಏನೋ ಅಚಾನಕ್ ಶಾಪವನ್ನು ಕೊಡುತ್ತಾನೆ. ನೀವೆಲ್ಲರೂ ದೇವರು ದೇವತೆ ಅನ್ನುವಂಥ ಭಾವನೆಯೊಳಗೆ ಬದುಕುವಂತ ಜನಗಳು ನೀವು ತಿಳ್ಕೊಳ್ಬೇಕು. ಎಲ್ಲಮ್ಮನಿಗೆ ಒಂದು ಸಾರಿ ಕುಷ್ಠ ರೋಗ ಬಂದಿರುತ್ತದೆ. ಕುಷ್ಠ ರೋಗ ಅಂದ್ರೆ ಬಹಳ ಜನಕ್ಕೆ ಗೊತ್ತಾಗ್ತದೆ ಇಲ್ಲ, ಅದು ದೊಡ್ಡ ಬೇನೆ ಅಂತ ತಿಳ್ಕೊಂಡು ಕರೀತಾರೆ. ಆ ಕುಷ್ಠ ರೋಗ ಯಾವಾಗ ಬಂದಿರ್ತದೆ, ಎಲ್ಲಮ್ಮನನ್ನು ಯಾರೂ ಮುಟ್ಟಿಸ್ಕೊಳ್ಳಂಗಿಲ್ಲ. ಮುಟ್ಟಿಸ್ಕೊಳ್ಳದೇ ಇರುವಂತ ಸಂದರ್ಭದಲ್ಲಿ ಎಲ್ಲಮ್ಮ ಕಾಡಿನೊಳಗೆ ಅಡ್ಡಾಡ್ತಾ ನೀರಿನ ದಾಹವನ್ನು ತಾಳಲಾರ್ದ ಕಾಡಿನೊಳಗೆ ಸಂಚಾರ ಮಾಡ್ತಿರ್ತಾಳೆ. ನೀರು 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 ಅಂತ ಮೈತುಂಬ ಎಲ್ಲ ಗಾಯಗಳು, ಕೈಯಿಂದ ಕಾಲಿಂದ ದೇಹದಿಂದ ರಕ್ತ ಕೀವ ಹೊರಗೆ ಬರ್ತಿರ್ತದೆ. ಆ ದೇಹವನ್ನು ನೋಡಿಬಿಟ್ರೆ ಎಲ್ಲರೂ ಸಹಿತ ಬೇಯಿಸ್ಕೊಂತಿದ್ರು. ಆ ಕುಷ್ಠ ರೋಗ ಅಂದ್ರೆ ಹಾಗೆ. ಆ ರೋಗ ಎಲ್ಲಮ್ಮನಿಗೆ ಬರ್ತದೆ. ಎಲ್ಲಮ್ಮನಿಗೆ ರೋಗ ಬಂದಂತ ಸಂದರ್ಭದಲ್ಲಿ ಕಾಡಿನಲ್ಲಿ ಸಂಚರಿಸ್ತಿರ್ಬೇಕಾದ್ರೆ ಏಕನಾಥ ಜೋಗಯ್ಯ ಅಂತ ಇಬ್ರು ಯೋಗಿಗಳು ಬರ್ತಾರೆ ಅಲ್ಲಿಗೆ. ಏಕನಾಥ ಜೋಗಯ್ಯ, ನೀವೆಲ್ಲ ಬಹಳ ಜನ ಅದನ್ನು ತಪ್ಪು ಹೇಳ್ತೀರಿ. ಎಕ್ಕಯ್ಯ ಜೋಗಯ್ಯ ಅಂತಿರಲಿಲ್ಲ ಅನ್ನೋದಿಲ್ಲ. ಎಕ್ಕಯ್ಯ ಜೋಗಯ್ಯ ಅನ್ನೋದು ಏಕನಾಥ ಜೋಗಯ್ಯ, ಜೋಗಿನಾಥ. ಈ ಏಕನಾಥ ಜೋಗಿನಾಥ ಅನ್ನುವಂತ ಇಬ್ರು ಗುರುವರ್ಯರು ಬರ್ತಾರೆ ಅಲ್ಲಿಗೆ. ಬರ್ಬೇಕಾದ್ರೆ ದಾರಿಯೊಳಗೆ ಅವ್ರ ಪಾಡಿಗೆ ಅವ್ರು ಹೋಗ್ತಿರ್ತಾರೆ. ಎಲ್ಲಮ್ಮನ ಮೈಯಿಂದ ಎಲ್ಲಾ ಕೀವ ರಕ್ತ ಸ್ರಾವವಾಗ್ತಿರ್ತದೆ. ದೇಹ ನೋಡಿದ್ರೆ ಎಲ್ಲಾ ಕಡೆ ಹುಣ್ಣು ಬಿದ್ದಂಗಾಗಿರ್ತದೆ. ಅಂತ ದೇಹವನ್ನು ಇಟ್ಕೊಂಡು ಹೋಗ್ತಿರ್ಬೇಕಾದ್ರೆ ದಾರಿಯ ಮಧ್ಯದಲ್ಲಿ ಅರಣ್ಯದೊಳಗೆ ಏನಾಗ್ತದೆ ಅಂದ್ರೆ ಬಾಯಾರಿಕೆ ಆಗ್ತದೆ. ನೀರು 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 ಅಂತ ಮೂರ್ಛೆ ಅಶಕ್ತಳಾಗಿ ಅಲ್ಲಿ ಒಂದ್ ಕಡೆ ಬಿದ್ದಿರ್ತಾಳೆ. ಬಿದ್ದಂತ ಸಂದರ್ಭದಲ್ಲಿ ಆ ಇಬ್ರು ಯೋಗಿಗಳು ಹೋಗ್ತಿರ್ಬೇಕಾದ್ರೆ ಶಬ್ದ ಕೇಳ್ತದೆ ಅವರಿಗೆ. ಯಾರೋ ನರಳ್ತಾ ಇದ್ದಾರೆ, ಯಾರಿಗೆ ನೀರು ಬೇಕಾಗಿರುವ ನೀರು ನೀರು ಅನ್ನುವಂತ ಶಬ್ದ ಬರಕತ್ತೈತಿ ಅಂತ ತಿಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಶಬ್ದವನ್ನು ಕೇಳಿ ಅವರಿಬ್ರು ಅಲ್ಲಿಗೆ ಹೋಗ್ತಾರೆ. ಹೋದ್ರೆ ಆ ಶಬ್ದವನ್ನು ಕೇಳಿದ ಮೇಲೆ ನೀರು ನೀರು ಅಂದಾಗ ಅಲ್ಲೇ ಪಕ್ಕದಲ್ಲಿರುವಂತ ಎಲ್ಲೋ ಹಣ್ಣವನ್ನು ಹುಡುಕಾಡ್ತಾರೆ. ಒಂದು ಬಗಸಿ ನೀರನ್ನು ತಗೊಂಡು ಬಂದು ಎಲ್ಲಮ್ಮನಿಗೆ ಹಾಕಬೇಕು ಅಂತ ಬಗಸಿಯೊಳಗೆ ನೀರು ತರ್ತಾರೆ. ನೀರು ಹಾಕಕ್ಕೆ ಹೋಗೋದ್ರೊಳಗೆ ನೀರು ಮಾಯ ಆಗಿಬಿಡ್ತಾವ. ನೀರೇ ಹಾಕಿ ಮುಟ್ಟೋದಿಲ್ಲ, ಯಾಕಂದ್ರೆ ಜಮದಗ್ನಿಗೆ ಶಾಪ್ ಆಗಿರ್ತದೆ. ದೇಹದೊಳಗೆ ಕುಷ್ಠ ರೋಗ ಯಾವಾಗ ಬಂದಿರ್ತದೆ, ಏನು ಮುಟ್ಟಿದ್ರು ಸಹಿತ ಆ ನೀರನ್ನು ಸಹಿತ ಕುಡಿಯುವಷ್ಟು ಶಕ್ತಿ ಆಗಿ ಇರೋದಿಲ್ಲ. ಆ ಸಮಯದೊಳಗೆ ನೀರನ್ನು ಯಾವಾಗ ಹಾಕ್ತಾರೆ ಮೇಲಿಂದ, ನೀರು ಆ ಕೈಗೆ ಹೋಗೋದಿಲ್ಲ, ನೀರು ಬಾಯಿಯೊಳಗೆ ಹೋಗೋದಿಲ್ಲ, ನೀರು ಮಾಯ ಆಗಿಬಿಡ್ತವೆ. ಅವಾಗ ಅಂತಾರ, ಓಹೋ ಏನೋ ಇರ್ಬೋದು ಇದು ಅಂತ ತಿಳ್ಕೊಂಡು ಏಕನಾಥ ಜೋಗಯ್ಯನವರು ತಮ್ಮ ಕಮಂಡಲದಲ್ಲಿರುವಂತ ಗುರುವಿನ ಪಾದೋದಕವನ್ನು ಎಲ್ಲಮ್ಮನ ಕೈ ಮೇಲೆ ಹಾಕ್ತಾರೆ. ಯಾವಾಗ ನೀರು ನೀರು ಅನ್ನುವಂತ ಎಲ್ಲಮ್ಮ ಬಗಸೆಯನ್ನು ಒಟ್ಟಿ ಬಾಯಿಗೆ ಬಗಸೆಯನ್ನು ಇಟ್ಕೊಂಡು ನೀರು ಕುಡಿಬೇಕು ಅಂತ ಕೈಯನ್ನು ಹೀಗೆ ಮಾಡಿದಾಗ ಏಕನಾಥ ಜೋಗಯ್ಯನವರ ಆ ಕಮಂಡಲದಲ್ಲಿರುವಂತ ನೀರು ಯಾವಾಗ ಆ ತಾಯಿಯ ಕೈಗೆ ಬೀಳ್ತಾಗ ಅವು ನೀರು ಎಲ್ಲರೂ ಬಾಯಿಯೊಳಗೆ ಹೋಗ್ತಾವೆ. ಅವಾಗ ಅವು ನೀರಾಗಿದ್ದಿಲ್ಲ, ಅವರ ಶ್ರೇಷ್ಠ ಗುರುವಿನ ಪಾದೋದಕವಾಗಿತ್ತು. ಆ ಪಾದೋದಕ ಯಾವಾಗ ಎಲ್ಲಮ್ಮನ ಬಾಯಿಯೊಳಗೆ ಹೋಗ್ತೋ ಆ ಕ್ಷಣದಿಂದ ಆ ತಾಯಿಗೆ ಅಂಟಿರುವಂತ ಕುಷ್ಠ ರೋಗ ಹೋಗಿ ಮೊದಲು ಮತ್ತೆ ಹಾಗಿರುವಂತ ಎಲ್ಲಮ್ಮ ಹಾಗೆ ಆಡು ಅನ್ನುವಂತ ಇತಿಹಾಸವನ್ನು ನಾವು ಕೇಳ್ತೇವೆ. ನಮ್ಮ ಪಾಲಿನ ದೇವತೆ ಆಗಿರುವಂತ ಎಲ್ಲಮ್ಮನಿಗೂ ಕುಷ್ಠ ರೋಗ ನಿವಾರಣೆಯಾಗಿತ್ತು. ಯಾವುದರಿಂದ ಅಂದ್ರೆ ಔಷಧ ಮದ್ದುಗಳಿಂದ ಅಲ್ಲ, ಗುರು ಕೊಟ್ಟ ಶ್ರೇಷ್ಠ ಪಾದೋದಕದಿಂದ ಮಾತ್ರ ಆಕೆಯ ರೋಗ ನಿವಾರಣೆಯಾಯಿತು ಅನ್ನುವಂತ ಇತಿಹಾಸ. ಅದಕ್ಕೆ ಪಾದೋದಕ ಅಂದ್ರೆ ಜಂಗಮನು ಮೈ ತೊಳೆದ ನೀರಲ್ಲ, ಜಂಗಮನು ಕೈ ತೊಳೆದ ನೀರಲ್ಲ, ಜಂಗಮನು ಕಾಲು ತೊಳೆದ ನೀರಲ್ಲ, ಜಂಗಮನು ಮುಖ ತೊಳೆದ ನೀರಲ್ಲ. ಪಾದೋದಕ ಅಂದ್ರೆ ಜಂಗಮನ ಪಾದದಲ್ಲಿರುವಂತ
ಎರಡೂ ಪಾದದ ಅಂಗುಷ್ಟದ ಬೆರಳಿನ ಮಧ್ಯದಲ್ಲಿ ಬರುವಂತ ಉದಕ ಅದು ಪಾದೋದಕ ಅನ್ನುವಂತ ಇತಿಹಾಸವನ್ನು ನಾವು ಕೇಳ್ತೇವೆ. ಯಾವುದಕ್ಕೆ ಪಾದೋದಕ ಅಂತಾರಂದ್ರೆ ಜಂಗಮನ ಪಾದದಲ್ಲಿರುವಂತ ಎರಡು ಹೆಬ್ಬೆರಳುಗಳ ಮಧ್ಯದಲ್ಲಿ ಉತ್ಪತ್ತಿಯಾಗುವಂತ ಉದಕಕ್ಕೆ ಪಾದೋದಕ ಅಂತಾರೆ. ಅದಕ್ಕೆ ಪಾಪವನ್ನ ದೂರ ಮಾಡುವ ಶಕ್ತಿ ಅದರೊಳಗದ, ಪಾಪವನ್ನ ದೂರ ಮಾಡ್ತದೆ. ಮತ್ತೆ ಪಾದೋ ಅಂದ್ರೆ ಪಾದೋದಕ 4 ಅಕ್ಷರಗಳು. ಪಾ ಅಂದ್ರೆ ಪಾಪವನ್ನ ದೂರ ಮಾಡ್ತಾರೆ, ದೋ ಅಂದ್ರೆ ದೋಷವನ್ನ ನಿವಾರಣೆ ಮಾಡ್ತಾರೆ, ದ ಅಂದ್ರೆ ಧರಿಸ್ತವನ್ನ, ಕ ಅಂದ್ರೆ ಕರ್ಮವನ್ನ ಕಳೆಯುವಂತ ಕೆಲಸವನ್ನ ಗುರುವಿನ ಪಾದೋದಕ ಮಾಡ್ತೈತಿ ಅನ್ನುವಂಥದ್ದನ್ನ ಕೇಳ್ತೇವೆ. ಅಂತ ಪಾದೋದಕದ ಮಹತ್ವವನ್ನು ನಾವೆಲ್ಲ ತಿಳ್ಕೊಳ್ಬೇಕು. ಹೀಗೆ ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಅಂತ ಆಗಿ ಹೋಗ್ತಾರೆ. ಈ ಕನ್ನಡ ನಾಡಿಗೆ ಕಾವ್ಯ ಸಂಕುಲವನ್ನು ನೀಡಿರುವಂತ ಮಹಾನ್ ಯೋಗಿಗಳವರು ಕುಮಾರ ಮಹಾಸ್ವಾಮಿಗಳು. ಅಂತ ಕುಮಾರ ಮಹಾಸ್ವಾಮಿಗಳ ವ್ರತ ಏನಿತ್ತು ಅಂದ್ರ ಎಂದೂ ಸಹಿತ ಕುಮಾರ ಮಹಾಸ್ವಾಮಿಗಳು ಗಾಡಿ ಒಳಗ ಅವರ ಪ್ರಯಾಣ ಇದ್ದಿಲ್ಲ, ಆ ರೈಲ್ವೆ ಒಳಗ ಅವರ ಪ್ರಯಾಣ ಇದ್ದಿಲ್ಲ. ಎಲ್ಲಿ ಹೋದ್ರು ಸಹಿತ ಕನ್ನಡ ನಾಡಿನ ತುಂಬ ಸಂಚಾರ ಮಾಡಿದ್ರು ಸಹಿತ ಡಮಣಿಯ ಬಂಡಿಯೊಳಗೆ ಹೋಗ್ತಿದ್ರು ಅವರು. ಬಂಡಿಯೊಳಗೆ ಚಕ್ರಿಯೊಳಗೆ ಅವರ ಪ್ರಯಾಣ. ಅಂತ ಚಕ್ರಿಯೊಳಗೆ ಪ್ರಯಾಣ ಮಾಡುವಂತ ಕುಮಾರ ಮಹಾಸ್ವಾಮಿಗಳ ಪಾದೋದಕವನ್ನು ತಗೊಳ್ಬೇಕು ಅಂತ ತಿಳ್ಕೊಂಡು ಯಾರು ಅಪೇಕ್ಷೆ ಪಡ್ತಾರಂದ್ರ ಅದು 40 ವಾರದ ವೀರೇಶ್ವರ ಶರಣರು ಅಂತ ಆಗಿ ಹೋಗ್ತಾರೆ. 40 ವಾರದ ವೀರೇಶ್ವರ ಶರಣರು ಹಾನಗಲ್ ಕುಮಾರಶ್ರೀ ಯೋಗಿಗಳವರ ಪಾದೋದಕ ತಗೋಬೇಕು, ಅವರ ಪಾದೋದಕವನ್ನು ತಗೊಂಡ ಮೇಲೇನೆ ನನ್ನ ಪ್ರಾಣ ಹೋಗಬೇಕು ಅನ್ನುವಂತ ನಿರ್ಧಾರ ಮಾಡ್ತಾರೆ. ಕುಮಾರ ಮಹಾಸ್ವಾಮಿಗಳಿಗೆ ತಾರು ಬರ್ತದೆ, ಸುದ್ದಿ ಮುಡುತ್ತದೆ. ಕುಮಾರ ಮಹಾಸ್ವಾಮಿಗಳು ಅಂತಾರೆ, ಒಬ್ಬ ಶರಣರು ನನ್ನ ಪಾದೋದಕಕ್ಕಾಗಿ ಪ್ರಾಣವನ್ನು ಹಿಡ್ಕೊಂಡು ಕೊಳ್ತಾರಂದ್ರ ನಾನು ಇಲ್ಲಿಂದ ಬಂಡಿಯೊಳಗೆ ಹೋದೆ ಅಂದ್ರೆ 4-5 ದಿನ ಆಗ್ಬೋದು, ಹೋಗಾಕ 4-5 ದಿನ ಆಗ್ತದೆ. ಬಂಡಿಯೊಳಗೆ ಹೋಗೋದು ಬೇಡ, 4-5 ದಿನ ಅವರ ಪ್ರಾಣ ಪಕ್ಷಿಯನ್ನು ಇಳಿಸೋದು ಬೇಡ, ಅವರಿಗೆ ತ್ರಾಸ ಕೊಡೋದು ಬೇಡ ಅಂತ ತಿಳ್ಕೊಂಡು ಎಂದೂ ಸಹಿತ ಉಗಿಯ ಬಂಡಿಯೊಳಗ ರೈಲ್ವೆದೊಳಗೆ ಹೋಗದೇ ಇರುವಂತ ಕುಮಾರ ಮಹಾಸ್ವಾಮಿಗಳು ಅಂದು ತಮ್ಮ ರಥವನ್ನ ಮುರಿದು ಉಗಿ ಬಂಡಿಯೊಳಗೆ ಹೋಗಿ 40 ವಾರದ ವೀರೇಶ್ವರ ಶರಣರಿಗೆ ಪಾದೋದಕವನ್ನು ಕೊಟ್ಟ ಮೇಲೆ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಅನ್ನುವಂಥದ್ದನ್ನು ಕೇಳಿದ್ರೆ ನಾವು ಪಾದೋದಕದಲ್ಲಿ ಅಷ್ಟು ಮಹತ್ವ ಇದೆ. ಅದಕ್ಕೆ ಪಾದೋದಕವನ್ನು ನಾವು ತೆಗೆದುಕೊಳ್ಳಬೇಕು. ಯಾವುದೋ ಒಂದು ಮನೆಗೆ ಗುರುಗಳು ಪ್ರತಿ ವರ್ಷ ಹೋಗಿದ್ರು. ಹೋದಂತ ಸಂದರ್ಭದಲ್ಲಿ ಪಾದೋದಕವನ್ನು ಕೊಡುವಂತ ಪದ್ಧತಿ. ಗುರುವಿನ ಪಾದೋದಕವನ್ನು ನಾವು ಸ್ವೀಕಾರ ಮಾಡಬೇಕು. ನಮ್ಮ ಕರ್ಮ ಹೋಗ್ಬೇಕು, ನಮ್ಮ ದೋಷಗಳು ಹೋಗ್ಬೇಕು, ನಮ್ಮ ಪಾಪ ದೂರ ಆಗ್ಬೇಕಂದ್ರೆ ಗುರುವಿನ ಪಾದೋದಕವನ್ನು ನಾವು ಸ್ವೀಕಾರ ಮಾಡಬೇಕು. ಪಾದೋದಕವನ್ನ ನಾವು ದಶವಿಧ ಪಾದೋದಕ ಅಂತ ಹೇಳ್ತೇವೆ. 10 ತರನಾಗಿರುವಂತ ಪಾದೋದಕಗಳು. ಆ ಪಾದೋದಕವನ್ನು ಮಾಡೋದು ಬಹಳ ಕಠಿಣ. ಆದರೂ ಸಹಿತ ಗುರುವಿನ ಒಂದು ಸಾರಿ ಮನೆಗೆ ಬಂದಾಗ ಅವ್ರಿಗೆ ಪಾದೋದಕ ಮಾಡಿಸಿದಾಗ ಆ ಪಾದೋದಕವನ್ನು ನಾವು ಸ್ವೀಕಾರ ಮಾಡಬೇಕು. ಒಂದು ಮನೆಗೆ ಹೋಗಿದ್ರು ಗುರುಗಳು. ಹೋದಾಗ ಎಲ್ಲರೂ ಪಾದೋದಕ ತಗೋಬೇಕು ಅಂತ ಮನೆಯವರೆಲ್ಲ. ಆ ಮನೆಯಾಗ ಒಬ್ಬ ಹುಡುಗಿದ್ದ. ನಾವು ಒಟ್ಟ ನಾನು ಗುರುವಿನ ಪಾದೋದಕ ತಗೊಳ್ಳೋದಿಲ್ಲ ಅಂತಿದ್ದ. ಒಟ್ಟ ತಗೋತಿದ್ರು. ಪ್ರತಿ ವರ್ಷನೂ ಮನೆಗೆ ಹೋಗ್ತಿದ್ರು ಅವ್ರ ಗುರುಗಳು. ಹೋದಾಗ ಪಾದೋದಕ ತಗೋ ಅಂತ ತಗೋತಿದ್ದಿಲ್ಲ. ಒಂದು ಸಾರಿ ಏನ್ ಮಾಡ್ತಾರೆ ಅಂದ್ರೆ ಈಗ ಪಾದೋದಕ ಕುಡಿಯಂಗಿಲ್ಲ. ಯಾಕೆ ಕುಡಿಯಂಗಿಲ್ಲ ಅಂದ್ರ ಅವ್ರ ಸ್ವಾಮಿಗಳ ಪಾದ ನೋಡ್ತಾರೆ, ಪಾದೋದಕ ಕುಡಿಯಕ್ಕೆ ಹಿಂಜೇರಿತಾರೆ ನಮ್ಮ ಮನುಷ್ಯ. ಹಾಗಿರ್ಬಾರ್ದು. ಗುರುವಿನ ಪಾದದಿಂದ ಬಂದಿರುವಂತ ಉದಕವನ್ನು ನಾವು ನೀರು ಅನ್ನಬಾರದು, ಜಲ ಅನ್ನಬಾರದು, ನಾವು ಪಾದೋದಕ ಅನ್ನುವಂಥ ಭಾವನೆಯೊಳಗೆ ಸ್ವೀಕಾರ ಮಾಡಬೇಕು. ಆ ಹುಡುಗ ಒಟ್ಟ ಪಾದೋದಕ ತಗೊಂತಿದ್ದಿಲ್ಲ. ಮನ್ಯಾಸ್ ಮಂದಿ ಎಲ್ಲರೂ ಪಾದೋದಕ ತಗೊಂಡು ಪಾದೋದಕ ಕುಡಿದ ಮೇಲೆನೆ ಮುಂದಿನ ಕಾರ್ಯಗಳು ಪ್ರಸಾದ ತಗೊಳ್ಳೋದು ಅದೆಲ್ಲ ಇತ್ತು. ಆ ಹುಡುಗ ಒಂದು ದಿನ ಪಾದೋದಕ ತಗೋತಿದ್ದಿಲ್ಲ. ಒಂದು ವರ್ಷ ಹೋದಾಗ ಏನಾರು ಮಾಡಿ ಅವನಿಗೆ ಪಾದೋದಕ ಕೊಡಲೇಬೇಕು ಅಂತ ತಿಳ್ಕೊಂಡು ಒತ್ತಾಯ ಮಾಡಿ ಅವರ ಎಲ್ಲರೂ ಕೈ ಹಿಡಿದು ಅವನ ಕೈ ಒಳಗೆ ಪಾದೋದಕವನ್ನು ಹಾಕ್ತಾರೆ. ಪಾದೋದಕ ಹಾಕಿದ ಮೇಲೆ ತಗೋ ಅಂದಾಗ ಹುಡುಗ ಹಿಂಗೆ ತಗೊಂಡಂಗ ಮಾಡಿ ಅವನು ತೆಲಿ ಮೇಲೆ ಸುರುಕೊಂಡಿರ್ತಾನ. ನಾವು ಮಂದಿ ಕುಡಿಬೇಕಾದ್ರೆ ಹಿಂಗೆ ಕುಡ್ದಂಗೆ ಮಾಡಿ ಹಿಂಗೆ ಅಕ್ಕ ಮುಟ್ಟಿ ನೋಡಿ ಹಂಗೆ ಮಾಡಿರ್ತಾನ ಹುಡುಗ. ಕೊನೆಗೆ ಪಾದೋದಕವನ್ನು ಒಟ್ಟ ಮುಟ್ಟಿರಂಗಿಲ್ಲ, ಕೈಯೊಳಗೆ ಅಷ್ಟು ಹಾಕೊಂಡಿದ್ದ. ಕೊನೆಗೆ ಒಂದು ದಿನ ಅವನಿಗೆ ಸಾವು ಬರ್ತದೆ. ಸಾವು ಬಂದ ಮೇಲೆ